ಅನುಭವ ಬೇಕು ಅಂತ ನೀವು ಸ್ಟ್ರಾಂಗ್ ಇದ್ರೆ ಅನುಭವ ನಿಮ್ಮನ್ನು ನೋಡೋಕ್ಕೆ ಬರುತ್ತೆ. ನನಗೆ ಬರಲ್ಲ ಹೇಳ್ತಾ ಇರಿ, ಅದು ಬರಲ್ಲ. ಒಂದು ದಿವಸ ಬರುತ್ತೆ ಅಂತ ಯಾಕೆ ಹೇಳಲ್ಲ? ಸರ್ ಧ್ಯಾನ ಮಾಡ್ತಾ ಇದ್ದೀನಿ, ಡೈಲಿ ನೀವು 11 o'clock ಸೆಷನ್ ಜಾಯ್ನ್ ಆಗಿ ಒಬ್ಬರಾದು ಹೇಳ್ತಾರೆ, ಸರ್ ನನಗೆ ಏನೂ ಬರಲ್ಲ. ನಿಮ್ಗೆ ಬರಲ್ಲ. ಯಾಕೆ? ನೀವೇ ಡಿಕ್ಲೇರ್ ಮಾಡ್ತಾ ಸ್ಟೇಟ್ಮೆಂಟ್ ಫುಲ್ ಸ್ಟಾಪ್ ಹಾಕೊಂಡು ಡಬಲ್ ಕೋಟ್ಸ್ ಬೋಲ್ಡ್ ಅಂಡರ್ಲೈನ್, ನನಗೆ ಬರಲ್ಲ. ಯಾವಾಗಿಂದ ಮಾಡ್ತಾ ಇದ್ದೀನಿ? 1 ತಿಂಗಳಿಂದ ಮಾಡ್ತಾ ಇದ್ದೀನಿ. 3 ತಿಂಗಳು 1 ತಿಂಗಳಿಗೆ ಥರ್ಡ್ ಐ ಓಪನ್ ಆಗಬೇಕು, ಶಿವನಾಟ್ಯ ಆಗಬೇಕು, ಒಳಗೆ ಎಷ್ಟು ಕಾಯಿಲೆಗಳು ಹೋಗ್ಬೇಕು, ಥರ್ಡ್ ಐ ಆಕ್ಟಿವೇಟ್ ಆಗಬೇಕು, ಸತ್ಯ. ವೈ ದರ್ ಇಸ್ ನೋ ಪೇಷನ್ಸ್? 10 ವರ್ಷ ಆಗಲಿ ಅರ್ಜೆಂಟೇನು, 5 ವರ್ಷ ಆಗಲಿ, ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಾವು ಬಾಯಿಂದ ಏನು ಹೇಳ್ತೀವಿ? ನನಗೆ ಆಗಲ್ಲ, ನನಗೆ ಬರಲ್ಲ. ಎಷ್ಟೋ ಧ್ಯಾನ ಮಾಡ್ತಾ ಇದ್ದೀನಿ ಸರ್, ಆ ಕಾಯಿಲೆನೇ ಹೋಗ್ತಾ ಇಲ್ಲ. ಗಾರ್ಲಿಕ್ ಅಲ್ಲಿ ಬರುತ್ತೆ. ಯಾಕೆ ಗಾರ್ಲಿಕ್ ಬೇಡ ಅಂತೀವಿ? ಗಾರ್ಲಿಕ್ ಅನ್ನೋದು ರೂಲ್ ಅಲ್ಲ, ಪ್ರಿನ್ಸಿಪಲ್. ನಾನ್ ವೆಜ್ ರೂಲ್ಸ್ ಅಂಡ್ ಪ್ರಿನ್ಸಿಪಲ್ಸೇ ಇರೋದು. ಇಲ್ಲಿಲ್ಲ. ಮೇಲೆ ನೀವು ಎಲ್ಲಿ ಹೋಗಿದ್ರು ಫಸ್ಟ್ ಕ್ವಶನ್ ನೀವು ಏನು ಕೇಳಬೇಕು? ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಅಂಡ್ ರೂಲ್ಸ್ ಹಿಯರ್? ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಅಂಡ್ ರೂಲ್ಸ್? ರೂಲ್ಸ್ ಯು ಹ್ಯಾವ್ ಟು ಫಾಲೋ. ಅಗೇನ್ಸ್ಟ್ ಲಾ ಆಗುತ್ತೆ ಅದು. ಪ್ರಿನ್ಸಿಪಲ್ಸ್ ನೀವು ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಒಬ್ಬರು ಗಾರ್ಲಿಕ್ ಸ್ಟಾಪ್ ಮಾಡಿದ್ರು, ಎಷ್ಟು ಜನ ಅವರು ಹೇಳ್ತಾ ಇದ್ರು, ಇಷ್ಟು ವರ್ಷ ಅನುಭವ ಇಲ್ಲ ಸರ್, ಇವಾಗ ಸ್ಟಾರ್ಟ್ ಆಗಿದೆ, ಇಷ್ಟು ವರ್ಷ ಏನೇನೋ ಅನ್ಕೊಂಡು ಇವಾಗ ಮೈಂಡ್ ಸೆಟ್ ಆಗಿದೆ. ವೈ? ಲೀಕೇಜಸ್ ಕ್ಲೋಸ್ ಆಗಿದೆ, ಎನರ್ಜಿ ಲೀಕೇಜು ಕ್ಲೋಸ್ ಆಗಿದೆ. ಆ ಎನರ್ಜಿ ಇವಾಗ ನಿಮ್ಮ ಥರ್ಡ್ ಐಗೆ ಬಂತು, ಕ್ಲಾರಿಟಿ ಬಂತು, ವಿಷನ್ಸ್ ಬಂತು. ಇಷ್ಟು ವರ್ಷ ನನಗೆ ಮೆಸೇಜಸ್ ಬಂತು, ಇವಾಗ ಬಂತು. ನೋಡಿ, ಆ ಒಂದು ಪ್ರಿನ್ಸಿಪಲ್ ಫಾಲೋ ಮಾಡಿದ್ರೆ ಕ್ವಾಲಿಟಿ ಆಫ್ ಮೆಡಿಟೇಷನ್ ಜಾಸ್ತಿ ಆಗಿದೆ.